ನಮಸ್ಕಾರ. ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ. ದೇವರ ದಾಸಿಮಯ ಶತಮಾನೋತ್ಸವ ಮತ್ತು ಚಿಕ್ಕ ರೇವಣಸಿದ್ದರ ಮೂರ್ತಿ ಪ್ರತಿಷ್ಠಾಪನೆ. ಬಾಗಲಕೋಟೆ ಜಿಲ್ಲೆಯ ರಬಕವಿಬೆಟ್ಟಿ ತಾಲೂಕಿನ ಬನಹಟ್ಟಿ ನಗರದ ಹಟಗಾರ ಸಮಾಜದ ಶ್ರೀ ಸಿದ್ದಾರೂಢ ಮಠದ ಹಾಗೂ ದೇವರ ದಾಸಿಮಯ ಶತಮಾನೋತ್ಸವ ಮತ್ತು ಚಿಕ್ಕ ರೇವಣಸಿದ್ದೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಶ್ರೀ ರೇವಣಸಿದ್ದರ ಶರಣರ 164ನೇ ಜಯಂತ್ಯೋತ್ಸವ ಆಚರಣೆ. ಬೆಳಿಗ್ಗೆ ಮೂರ್ತಿಗೆ ಅಭಿಷೇಕ, ಹೂವಿನಿಂದ ಅಲಂಕರಿಸಿದ ದೇವರ ಮೂರ್ತಿ ವಿಶೇಷ ಪೂಜೆ ಮತ್ತು ನೂರಾರು ಮುತ್ತೈದರಿಂದ ವಿಧಿವಿಧಾನ ಪ್ರಕಾರ ತೊಟ್ಟಿಲ ಕಾರ್ಯಕ್ರಮ, ಶ್ರೀಗಳಿಗೆ ಪಲ್ಲಕ್ಕಿ ಉತ್ಸವ ಜರುಗಿತು. ನಂತರ ಬನಹಟ್ಟಿಯ ಶ್ರೀ ಸಿದ್ದಾರೂಢ ಮಠದಿಂದ ಪ್ರಮುಖ ರಸ್ತೆಯ ಮೂಲಕ ಸಕಲ ವಾದ್ಯ ಮೇಳದೊಂದಿಗೆ ಶ್ರೀ ಚಿಕ್ಕ ರೇವಣಸಿದ್ದರ ಶರಣರ ಶಿಲಾಮೂರ್ತಿಯನ್ನು ಅಪಾರ ಭಕ್ತರ ಸಮೂಹದ ರಥದಲ್ಲಿ ಭವ್ಯ ಮೆರವಣಿಗೆ ಮೂಲಕ ಜರುಗಿತು. ಮುತ್ತೈದರಿಂದ ಕುಂಭಮೇಳ ಆರತಿ, ಸಾವಿರಾರು ಭಕ್ತಿ ಭಾವದಿಂದ ದಾರಿಯುದ್ದಕ್ಕೂ ದೇವರ ನಾಮಸ್ಮರಣೆ ಮೂಲಕ ಭಕ್ತಿ ತೋರಿದರು. ನಂತರ ಪರಮ ಪೂಜ್ಯ ಶ್ರೀಗಳಿಂದ ಆಶೀರ್ವಚನ ನೀಡಿದರು ಮತ್ತು ಬಂದ ಭಕ್ತರಿಗೆ ಮಹಾಪ್ರಸಾದ ಕೂಡ ಜರುಗಿತು ಎಂದು ಬನಹಟ್ಟಿ ಹಟಗಾರ ಸಮಾಜದ ಅಧ್ಯಕ್ಷರು, ಸದಸ್ಯರು, ಹಿರಿಯರು ಭಕ್ತಿ ಭಾವದಿಂದ ತಿಳಿಸಿದರು. ಉಪಸ್ಥಿತಿಯಲ್ಲಿ ರಬಕವಿಬೆಟ್ಟಿ ಸಮಾಜದ ಹಿರಿಯರು, ಯುವಕರು, ಭಕ್ತರು, ತಾಯಂದಿರು ಭಾಗವಹಿಸಿದರು. ವರದಿ ಪ್ರಕಾಶ್ ರಬಕವಿಬೆಟ್ಟಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್. ಇವತ್ತಿನ ದಿವಸ ಶ್ರೀಮದ್ ವೀರಶೈವ ದೇವರ ದಾಸಿಮಯ ಸಾಂಪ್ರದಾಯಿಕ ಹಟಗಾರ ದೈವ ಮಂಡಳಿ ಶಿವಶರಣ ಸಿದ್ದಾರೂಢ ಮಠದ ಫೆಬ್ರವರಿ 4ರಂದು 100 ವರ್ಷದ ಪಾದಾರ್ಪಣೆ ಮಾಡ್ತಾ ಇದೆ. ಈ ಪಾದಾರ್ಪಣೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಸದ್ಗುರು ಶ್ರೀ ರೇವಣಸಿದ್ದ ಶಿವಶರಣರು ಇವರ 100 ವರ್ಷದ ಈ ಭವ್ಯವಾದ ಮಂಟಪವನ್ನ ಪ್ರಾರಂಭಿಸಿದ್ದು ಬಹಳ ಅತ್ಯುತ್ತಮವಾದ ಸೇವೆ ನಡೀತಾ ಇದೆ. 100 ವರ್ಷಗಳ ಕಾಲ ಸತ್ಸಂಗ ಹಾಗೂ ಎಲ್ಲ ತರಹದ ಧಾರ್ಮಿಕ ಕಾರ್ಯಕ್ರಮಗಳು, ಮಹಾಪ್ರಸಾದ, ಈ ತರನಾಗಿ ಆ ಶರಣರ ಒಂದು ಹಾದಿಯಲ್ಲಿ ನಾವು ಎಲ್ಲ ನಡ್ಕೊಂಡು ಬಂದಿದ್ದೀವಿ. ಈ ಪ್ರಮುಖ ಎಲ್ಲ ದೈವದ ಹಿರಿಯರ ಸಮ್ಮುಖದಲ್ಲಿ ಇವತ್ತಿನ ದಿವಸ ಒಳ್ಳೆ ವಿಜೃಂಭಣೆಯಿಂದ ಜಗದ್ಗುರುಗಳಾದಂಥ ಹಟಗಾರ ಸಮಾಜ ಜಗದ್ಗುರು ಚಿಕ್ಕ ರೇವಣಸಿದ್ದ ಶಿವಶರಣರ ಮೂರ್ತಿ ಪ್ರತಿಷ್ಠಾಪನೆ ಕೂಡ ಹಮ್ಮಿಕೊಂಡಿದ್ದೀವಿ. ಈ ತರನಾಗಿ ಶ್ರೀಮಠವ ಅತ್ಯುತ್ತಮವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಈ ಎಲ್ಲ ತಾಯಂದಿರ ಸಮ್ಮುಖದಲ್ಲಿ ಇವತ್ತಿನ ದಿವಸ ಬೆಳಗ್ಗೆ 6 ಗಂಟೆಗೆ ಮಹಾಮಸ್ತಾಭಿಷೇಕ ಹಾಗೂ ತೊಟ್ಟಿಲು ಕಾರ್ಯಕ್ರಮ ಹಾಗೂ ಈ ಎಲ್ಲ ಪ್ರಮುಖ ಬೀದಿಯಲ್ಲಿ ಚಿಕ್ಕ ರೇವಣಸಿದ್ದ ಶಿವಶರಣರ ಮೂರ್ತಿ ಮೆರವಣಿಗೆ ಮೂಲಕ ಈ ಕಾರ್ಯಕ್ರಮ ಯಶಸ್ವಿಗೊಳ್ತಾ ಇದೆ. ಮತ್ತು ರೇವಣಸಿದ್ದ ಶಿವಶರಣರ 164ನೇ ಜಯಂತ್ಯೋತ್ಸವ ಈ ಎಲ್ಲ ಕಾರ್ಯಕ್ರಮ ಭವ್ಯವಾದ 6 ದಿನಗಳ ಕಾಲ ಯಶಸ್ವಿಯಾಗಿ ಪ್ರಾರಂಭವಾಗಿದೆ. ಇವತ್ತಿನ 4ನೇ ದಿನ ಈ ಕಾರ್ಯಕ್ರಮ ಎಲ್ಲ ತಾಯಂದ್ರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳ್ತಾ ಇದೆ ಹೇಳಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಪ್ರಥಮದಲ್ಲಿ ಸಂಸ್ಥಾಪಕರಾದ ಸದ್ಗುರು ರೇವಣಸಿದ್ದ ಶಿವಶರಣರ ಪಾದಕ್ಕೆ ಅನೇಕ ನಮಸ್ಕಾರಗಳನ್ನು ಸಲ್ಲಿಸಿ, ಅದರಂತೆ ಚಿಕ್ಕ ರೇವಣಸಿದ್ದ ಮಹಾಸ್ವಾಮಿ ಅವರ ಪಾದಕ್ಕೂ ಅನೇಕ ನಮಸ್ಕಾರಗಳನ್ನು ಸಲ್ಲಿಸಿ, ಶ್ರೀಮದ್ ಜಗದ್ಗುರು ಸಿದ್ದಾರೂಢಪ್ಪ ಅವರ ಪಾದಕ್ಕೂ ಅನೇಕ ನಮಸ್ಕಾರಗಳನ್ನು ಸಲ್ಲಿಸಿ, ಎಲ್ಲ ಒಂದು ನಮ್ಮ ಅಕ್ಕಲಕೋಟೆ ಶ್ರೀ ರೇವಣಸಿದ್ದ ಶಿವಶರಣರ ಕೃಪಾಶೀರ್ವಾದದ ಮೇರೆಗೆ ಈಗ ಈ ಒಂದು ಭವ್ಯವಾದ ಮಠ ಮತ್ತು ನಮ್ಮ ಸಮಾಜ ಶತಮಾನೋತ್ಸವವನ್ನು ಕಂಡಿತು. ಆ ವಿಷಯವನ್ನು ತಿಳಿಸಲಿಕ್ಕೆ ನಮ್ಮ ಸಕಲ ಗುರು ಹಿರಿಯರ ಪರವಾಗಿ ತುಂಬ ಸಂತೋಷವೆನಿಸುತ್ತದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಆ ಸದ್ಗುರುಗಳ ಕೃಪೆ ಅನ್ನುವಂಥದ್ದು ಬಹಳ ಬೇಕು. ಈ 100ನೇ ವರ್ಷದ ಶತಮಾನೋತ್ಸವದ ನಿಮಿತ್ತವಾಗಿ ನಮ್ಮ ಹಟಗಾರ ಪೀಠದ ರಾಜ್ಯ ಜಗದ್ಗುರು ಪೀಠದ ಗುರುಗಳಾದ ಚಿಕ್ಕ ರೇವಣಸಿದ್ದ ಮಹಾಸ್ವಾಮೀಜಿಯವರ ಒಂದು ಭವ್ಯವಾದ ಮೂರ್ತಿಯನ್ನು ನಾವು ಮಾಡಿಸಲಾಗಿದೆ. ಆ ಮೂರ್ತಿಯನ್ನು ದಿನಾಂಕ 6/2/26ರಂದು ಭವ್ಯ ಮಠದಲ್ಲಿ ಸಕಲ ಪೂಜ್ಯರ ಒಂದು ನೇತೃತ್ವದಲ್ಲಿ ಆ ಒಂದು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರುವುದು. ಇವತ್ತಿನ ದಿವಸ ಪೂರ್ವಭಾವಿಯಾಗಿ 4ನೇ ತಾರೀಕು ಸಕಲ ತಾಯಂದಿರು ಸುಮಂಗಲಿಯರ ಸಮ್ಮುಖದಲ್ಲಿ, ಸಕಲ ಗುರು ಹಿರಿಯರ ಸಮ್ಮುಖದಲ್ಲಿ, ಸಕಲ ಮಹಾತ್ಮರ ಸಮ್ಮುಖದಲ್ಲಿ ಇವತ್ತು ಆ ಒಂದು ಶಿಲಾಮೂರ್ತಿಯ ಭವ್ಯವಾದ ಮೆರವಣಿಗೆ ಅನ್ನುವಂಥದ್ದು ಊರು ತುಂಬ ನಡೆದುಕೊಂಡು ಬರ್ತದೆ. ಆ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಸುಮಾರು ನಾವು 6 ದಿವಸಗಳ ಪರ್ಯಂತರವಾಗಿ ನಾಡಿನ ಅನೇಕ ಪೂಜ್ಯರನ್ನು ಕರೆಸಿ ಸ್ಥಳೀಯ ಈಶ್ವರಲಿಂಗ ದೇವಸ್ಥಾನದ ಬಯಲಿನಲ್ಲಿ ಅನೇಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಿನ್ನಿನ ದಿವಸ ಪರಮ ಪೂಜ್ಯ ಶ್ರೀ ಚಿಕ್ಕ ರೇವಣಸಿದ್ದ ಶಿವಶರಣರ ಒಂದು ಗ್ರಂಥನೂ ಲೋಕಾರ್ಪಣೆ ಮಾಡಲಾಯಿತು. ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಗುರು ಹಿರಿಯರ ಕೃಪೆ, ಸದ್ಗುರು ರೇವಣಸಿದ್ದರ ಕೃಪೆ, ಚಿಕ್ಕ ರೇವಣಸಿದ್ದರ ಕೃಪೆ, ಶ್ರೀ ರಾಮಲಿಂಗ ಶರಣರ ಕೃಪೆ, ಎಲ್ಲ ಸದ್ಗುರುಗಳ ಕೃಪೆಯಿಂದ ಈ ಕಾರ್ಯಕ್ರಮ ತುಂಬ ವಿಜೃಂಭಣೆ ನಡೀತು ಅಂತ ಹೇಳಲಿಕ್ಕೆ ನಾವು ತುಂಬ ಸಂತೋಷ ಪಡ್ತೀವಿ. ಇದೆಲ್ಲಕ್ಕೂ ನಮ್ಮ ನಗರದ ಆರಾಧ್ಯ ದೇವ ಸದ್ಗುರು ಶ್ರೀ ಕಾಡ ಸಿದ್ದೇಶ್ವರರ ಕೃಪಾಶೀರ್ವಾದವು ಸಹ
ನಮ್ಮ ಸಂಸ್ಥೆಯ ಮೇಲೆ ನಮ್ಮ ಗುರುಹಿಯರ ಮೇಲೆ ಐತಿ ಅಂತ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಶುಭವನ್ನು ನಾವು ಕೋರ್ಲಿಕ್ಕೆ ಇಚ್ಛಾ ಪಡ್ತೀವಿ ಅಂತೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಸದ್ಗುರುದೇವ್ ಮಹಾರಾಜ್ ಕಿ ಜೈ. जगतगुरु देवरदासिमय महाराज की, जगतगुरु रेवन सिद्ध शिवशरण महाराज की, जगतगुरु चिक्क रेवन सिद्ध महाराज की, जगतगुरु सिद्धारूढ़ स्वामी महाराज की, सकल साधु संत महाराज की, ಚೌಡೇಶ್ವರಿ ರಾಮಲಿಂಗ बनशंकरी माता की, ರಾಮಲಿಂಗ ಚೌಡೇಶ್ವರಿ ಮಾತಾ ಕಿ